ಹಾಯ್ ಎಲ್ಲರಿಗೂ, ಇದು ಫ್ರೈಡೇ ಮಿನಿ ವ್ಲಾಗ್ ಆಗಿರುತ್ತೆ. ದಿಯಾ ಬೇಗ ಎದ್ಬಿಟ್ಟಿದ್ಲು, 7 o'clock ಆಗಿದೆ ಇವಾಗ. ಅವಳು ಎದ್ದೇಳೋ ಅಷ್ಟರಲ್ಲಿ ನಾನು ಉಪ್ಪಿಟ್ಟೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಸೊ ಅವಳು ಎದ್ದೇಳೋಕಿನ ಮುಂಚೆನೇ ಈ ರೀತಿ ನಾನು ಟಿಫನ್ ರೆಡಿ ಮಾಡಿಟ್ಬಿಟ್ರೆ ಅವಳು ಎದ್ಮೇಲೆ ಬೇಗ ಬೇಗ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಬಿರ್ಬೋದು. ಎಳ್ಳಮಾಸಿ ಇತ್ತಲ್ವಾ, ಹಂಗಾಗಿ ಬೇಗ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೆ. ನೋಡ್ತಿರ್ಬೋದು ನೀವಿಲ್ಲಿ, ನಾನು ಜಸ್ಟ್ ಹಂಗೆ ಕೈಯಿಂದ ಸ್ವಲ್ಪ ರಬ್ ಮಾಡಿದರೆ ಸಾಕು, ಪೂರ್ತಿ ಕ್ಲೀನ್ ಆಗಿಬಿಡ್ತು. ಮೇಲಿಂದ ಇನ್ನೂ ಕ್ಲೀನ್ ಮಾಡಿಲ್ಲ, ಕೆಳಗಿನ ಕ್ಲೀನ್ ಮಾಡಿದ್ದೀನಿ. ನೋಡಿ, ನಿಮಗೆ ಡಿಫ್ರೆನ್ಸ್ ಕಾಣ್ತಿರ್ಬೋದು. ಇದಕ್ಕೆ ನಾನು ರಿಫ್ಲೆಕ್ಟ್ ಅನ್ನೋ ಒಂದು ಪೌಡರ್ನ ಯೂಸ್ ಮಾಡ್ತೀನಿ. ಇದು ಪಿತಾಂಬರಿಗಿಂತ ತುಂಬಾನೇ ಚೆನ್ನಾಗಿದೆ. ಹಾಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನಿಸ್ತು ಅಷ್ಟೇ. ಹಾಗೆ ಪೂಜಾ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ. ನಾನು ಈ ರೀತಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಬಂದರೆ ಒಂದು ರೆಮಿಡಿ ಮಾಡ್ತೀನಿ. ಇದು ಏನು ಅಂತ ಬೇಕಿದ್ರೆ ನಮ್ಮ ಚಾನಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ನೆಗೆಟಿವ್ ಎನರ್ಜಿ ನಿವಾರಣೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ಹಾಗೆ ನಾನು ನೆನ್ನೆ ರಾತ್ರಿನೇ ಹೋಳಿಗೆ ಮಾಡಬೇಕು ಅಂತ ಕಡಲೆಬೇಳೆ ನೆನೆಸಿಟ್ಬಿಟ್ಟಿದ್ದೆ. ಆದರೆ ಇವತ್ತು ಯಾಕೋ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಸಿಂಪಲ್ ಆಗಿ ಬೆಲ್ಲದ ಬೇಳೆ ಪಾಯಸ ಮಾಡಿಬಿಟ್ರಾಯ್ತು ಅಂತ ಮಾಡ್ತಾ ಇದ್ದೀನಿ. ನೆನೆಸಿಟ್ಟಿರೋ ಕಡಲೆಬೇಳೆನ ನಾನು ಕುಕ್ಕರಿಗೆ ಹಾಕೊಂಡ್ಬಿಟ್ಟು ಒಂದು 3 ವಿಸಲ್ ಕೂಗಿಸ್ಕೊಳ್ತೀನಿ. ಅದು ಒಂದು ಮೀಡಿಯಮ್ ಆಗಿ ಬೆಂದರೆ ಸಾಕು, ತೀರಾ ಮೆತ್ತಗಾಗೋದೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಮತ್ತೆ ನಾವಿಲ್ಲಿ ಕುದಿಸ್ಕೊಳ್ತೀವಲ್ವ, ಅವಾಗ ಮೆತ್ತಗೆ ಆಗೇ ಆಗುತ್ತೆ. ಇವಾಗ ನೋಡಿ, ನಾನು ಒಂದು ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಎಷ್ಟು ಮೆತ್ತಗಾಗಿದ್ದೀನೋ ಅಷ್ಟನ್ನ ಕಲಿಸ್ಕೊಂಡ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಒಂದು ಸಣ್ಣಗಾಗಿ ಇಟ್ಕೊಂಡ್ಬಿಟ್ಟು ನಾನು ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ಹೊತ್ತೋಗ್ಬಿಡುತ್ತದು. ನಾನು 1 ಗ್ಲಾಸ್ ಕಡಲೆಬೇಳೆಗೆ 3/4 ಗ್ಲಾಸ್ ಆಗೋ ಅಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು, ಬೆಲ್ಲ ಎಲ್ಲ ಕರಗೋಗಿದೆ. ಅದಕ್ಕೆ ನಾನು ಏಲಕ್ಕಿನ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ, ಒಂದು ಒಳ್ಳೆ ಘಮ ಬರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಕಲಿಸ್ಕೊಂಡು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಬೇಳೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಆಮೇಲೆ ನಾನು ತುಪ್ಪದಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ನೀವು ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಬಹುದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಗೋಡಂಬಿ, ಬಾದಾಮಿ, ದ್ರಾಕ್ಷಿನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ಮಾಡಿದರೆ ಮುಗೀತು, ಸ್ವೀಟ್ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಚಿತ್ರಾನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಊರ್ ಕಡೆ ಎಲ್ಲ ಹೆಂಗಂದ್ರೆ, ಇದು ಎಳ್ಳಮಾಸೆ ಬಂತು ಅಂದರೆ ಹೊಲಕ್ಕೆ ಹೋಗ್ತಾರೆ ಚರ್ಗ ಚೆಲ್ಲೋದು ಅಂತ ಹೇಳಿ. ಚೆನ್ನಾಗಿ ಅಡುಗೆ ಮಾಡಿಕೊಂಡು ಊಟ ಅಲ್ಲೇ ಹೋಗಿ ಮಾಡ್ತಾರೆ, ಹೊಲದಲ್ಲಿ ಕೂತ್ಕೊಂಡ್ಬಿಟ್ಟು ಮನೆ ಮಂದಿ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ತಾರೆ. ಅದೇ ನೆನಪಾಗುತ್ತೆ ನನಗೆ. ಇಲ್ಲಿ ನಾನು ಕೂಡ ಸಿಂಪಲ್ಲಾಗಿ ಅಡುಗೆ ಮಾಡ್ತಾ ಇದ್ದೀನಿ. ಯಾಕಂದರೆ ದಿಯಾಗೂ ಹುಷಾರಿರಲಿಲ್ಲ, ಆಮೇಲೆ ನನ್ನ ಹಸ್ಬೆಂಡ್ಗೂ ಹುಷಾರಿಲ್ಲ. ಎಲ್ರಿಗೂ ಗಂಟ್ಲು ನೋವು, ಕೆಮ್ಮು, ನೆಗಡಿ ಎಲ್ಲ ತುಂಬಾನೇ ಆಗ್ಬಿಟ್ಟಿತ್ತು. ಹಾಗಾಗಿ ಸಿಂಪಲ್ ಆಗಿ ಅಡುಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂತಂದ್ರೆ ಹೋಳಿಗೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಊಟ ಆಗ್ತಿತ್ತು ಇವತ್ತು. ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗ್ತಾ ಇರಲಿಲ್ಲ, ಹುಷಾರಿಲ್ಲ ಅಂತ ಹೇಳಿ ವರ್ಕ್ ಫ್ರಮ್ ಹೋಮೇ ಮಾಡ್ತಾ ಇದ್ರು. ಹಾಗಾಗಿ ಮಧ್ಯಾಹ್ನಕ್ಕೆ ಇಷ್ಟ ಆಗುತ್ತೆ, ರಾತ್ರಿಗೆ ನೋಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇಷ್ಟೇ ಸಿಂಪಲ್ ಆಗಿ ಚಿತ್ರಾನ್ನ ಮತ್ತೆ ಸ್ವೀಟ್ ಮಾಡಿಬಿಟ್ಟೆ ರೆಡಿ ಮಾಡಬೇಕು ಅಂತ. ನಮ್ಮ ದಿನ ಈ ರೀತಿ ಇತ್ತು ಫ್ರೆಂಡ್ಸ್. ಯಾರ್ಯಾರಿನ್ನ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀವಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.